ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆರಾಧಕಿ ಆಶಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನನ್ನ ಕಸಿನ್ ಸಿಸ್ಟರ್ದು ಮದುವೆದು ಪಾರ್ಟ್ 2 ವಿಡಿಯೋ. ನೈಟ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೆ, ನೈಟ್ ಮಾಡಿದ ಶಾಸ್ತ್ರದ ವಿಡಿಯೋನ. ಅದಾದಮೇಲೆ ನಾನು ಮುಹೂರ್ತದ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ವಿಡಿಯೋ ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ. ಫೈನಲಿ ಇವತ್ತು ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಂದು ಬೆಳಗಿನ ವಿಡಿಯೋ. ನಾನೊಂದು ಸಿಂಪಲ್ಲಾಗಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೆ. ರೆಡಿ ಎಲ್ಲ ಆದಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಕೆಳಗಡೆ ಊಟದ ಹಾಲಿಗೆ ಹೋಗ್ತಾಯಿದ್ದು. ತಿಂಡಿ ಬಂದು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಮಾಡಿದ್ದಾರೆ. ನನಗೆ ಮೋಸ್ಟ್ ಹೇಟ್ ಮಾಡೋ ಅಂಥ ತಿಂಡಿ ಅಂದರೆ ಉಪ್ಪಿಟ್ಟು. ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಮಂತ್ಲಿ ಒಂದು ಟೈಮ್ ತಿನ್ನಬೇಕು ಅಂದರೂ ನಂಗೆ ಸಖತ್ತು ಬೇಜಾರು. ಇನ್ನೇನು ಮಾಡೋದಪ್ಪ ಅಂತ ಹೇಳಿ ಇಷ್ಟ ಆಗದೆ ಇರೋ ತಿಂಡಿನ ಕಷ್ಟಪಟ್ಕೊಂಡು ತಿಂದ್ಕೊಂಡು ಮೇಲ್ಗಡೆ ಬಂದ್ವಿ. ಈಗ ಬಂದು ಮುಹೂರ್ತಕ್ಕೆ ರೆಡಿ ಮಾಡ್ತಾಯಿದ್ದಾರೆ, ಅಂದರೆ ಡೆಕೋರೇಷನ್ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ನಾನು ನಮ್ಮ ಆಂಟಿ ಇಬ್ಬರೇ ಕೂತಿದ್ದು. ಜನ ಇನ್ನೂ ಯಾರೂ ಅಷ್ಟೊಂದಾಗಿ ಬಂದಿರಲಿಲ್ಲ. ಅಂದರೆ ಮದುವೆದು ಮುಹೂರ್ತದ ಟೈಮು 10 ಗಂಟೆಗೆ ಇದ್ದಿದ್ದರಿಂದ ಹುಡುಗನ ಕಡೆಯವರು ಹಿರಿಯೂರವರೇ ಆಗಿದ್ದರಿಂದ, ಚೌಟ್ರಿ ಕೂಡ ಹಿರಿಯೂರಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಈಗ ಹುಡುಗನ ಕಡೆಯವರು ಅವ್ರಿಗೆ ಶಾಸ್ತ್ರನ ಮಾಡ್ತಾಯಿದ್ದಾರೆ, ಅಂದರೆ ವರನಿಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವ್ರದ್ದು ಏನಿದೆ ಹಸೆ ಶಾಸ್ತ್ರ ಅಂತ ಹೇಳಿ ಅದನ್ನು ಅವರು ಮಾಡ್ತಾಯಿದ್ರು. ಅಂದರೆ ಹುಡುಗನ ಕೂರಿಸಿ ಕಳಸನ ಇಟ್ಟು, ಅದಾದಮೇಲೆ ಹುಡುಗಿನ ಕೂಡ ಜೊತೆಲೇ ಕೂರಿಸಿ ಇಬ್ಬರಿಗೂ ಕೂಡ ಅಕ್ಷತೆನ ಹಾಕಿ ಹಿರಿಯರ ಆಶೀರ್ವಾದನ ತಗೊಳ್ತಾರೆ. ಇದಾದಮೇಲೆ ಹೊರಗಡೆ ಮತ್ತೊಂದು ಶಾಸ್ತ್ರ ಮಾಡಬೇಕಂತೆ. ನಮ್ಮ ಮದುವೆಗಳಲ್ಲೂ ಕೂಡ ಮಾಡಿದರು. ಒಂದು 5-6 ಶಾಸ್ತ್ರಗಳನ್ನ ಮಾಡ್ತಾರೆ. ಈಗ ನೋಡಿ, ಒಂದು ಬಿಳಿ ವಸ್ತ್ರದಡೆ ಹುಡುಗಿನ ಕರ್ಕೊಂಡು ಹೊರಗಡೆ ಬರಬೇಕು. ಇದು ನಮ್ಮ ವಾನರ ಸೈನ್ಯ. ಇನ್ನೂ ಯಾರೂ ರೆಡಿ ಆಗಿಲ್ಲ. ಟಿಪ್ ಟಾಪಾಗಿ ಎಲ್ಲ ರೆಡಿ ಆಗ್ತಾರೆ. ಪಂಚೆ ಮತ್ತು ಶರ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾಯಿದ್ರು. ಮತ್ತು ನೋಡಿ ಇಲ್ಲಿ ಯಾವ ಥರ ಶಾಸ್ತ್ರ ಮಾಡ್ತಿದ್ದಾರೆ ಅಂತೇಳಿ 4 ಕಡೆಗೂ ಮಡಿಕೆನ ಇಟ್ಟಿದ್ದಾರೆ, ಅದರೊಳಗೆ ನೀರು ಹಾಕಿದ್ದಾರೆ. ಮತ್ತು ಅದಾದಮೇಲೆ 3-4 ಜನ ಅಥವಾ 5 ಜನ ಈ ಥರ ನೋಡಿ ಆ ವೀಳ್ಯದೆಲೆಯಲ್ಲಿ ನೀರು ತಗೊಂಡು ಸುತ್ತ ಮಡಿಕೆಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹೋಗೋದಂತೆ. ನಮ್ಮ ಮದುವೆಗಳಲ್ಲಿ ಕೂಡ ಇದೇ ಥರ ಮಾಡಿದರು. ಈ ಥರ ಎಲ್ಲ ಶಾಸ್ತ್ರ ಅದರ ಹಿಂದೆ ಅದೇನು ಉದ್ದೇಶ ಇದೆ ಅಂತ ಖಂಡಿತ ಗೊತ್ತಿಲ್ಲ, ಬಟ್ ಮಾಡ್ತಾರೆ. ಹಿಂದಿಂದ ನಡ್ಸ್ಕೊಂಡು ಬಂದಿರೋದು ಇವಾಗಲೂ ಮಾಡಬೇಕು ಅಂತ ಹೇಳಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಇದೆಲ್ಲ ಆದಮೇಲೆ ಈಗ ಮುಹೂರ್ತಕ್ಕೆ ರೆಡಿ ಮಾಡಿದ್ದಾರೆ ಸಿಂಪಲ್ಲಾಗಿ. ಅಂದರೆ ಅವಳು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ಲು. ಅವಳಿಗೆ ಅಷ್ಟು ಮೇಕಪ್ ಜಾಸ್ತಿ ಏನು ಬೇಡ ಅಂತ ಅನ್ನಿಸ್ತಿತ್ತು. ಸಿಂಪಲ್ಲಾಗಿ ಅವಳಿಗೊಂದು ಮೇಕಪ್ ಮಾಡಿ ಬೇಗ ಸ್ಯಾರಿ ಹಾಕಿ ರೆಡಿ ಮಾಡಿದರು. ನೋಡಿ, ಲೇಡೀಸ್ಗೆ ಏನು ಖುಷಿ ಅಂತ, ಅವ್ರು ಏನು ಖುಷಿಯಾಗಿದ್ದರು ಅಂದರೆ ತೆಳ್ಳಕ್ಕೆ ಏನು ಖುಷಿಯಾಗಿದ್ದಾರೆ ನೋಡಿ. ಮದುವೆಯನ್ನು ಹಳ್ಳಕ್ಕೆ ತಳ್ಳಬೇಕು ಅಂತ ಹೇಳಿ ಅವರೆಲ್ಲ ಬಿದ್ದಿದ್ರಲ್ವ ಆಲ್ರೆಡಿ, ಈಗ ಅವ್ರೂ ಬೀಳಲಿ ಅಂತೇಳಿ ಅವ್ರ ಆಸೆ ಅಷ್ಟೇ. ನಾನು ಅಂದ್ಕೊಳ್ತಾ ಇದ್ದೆ, ಮದುವೆಲಿ ಎಷ್ಟು ರಾಜ ಮರ್ಯಾದೆ ಇರುತ್ತೆ, ಹುಡುಗಿಗಾಗಲಿ ಹುಡುಗನಿಗಾಗಲಿ. ಮದುವೆ ಮಾಡಬೇಕಾದ್ರೂ ಅಷ್ಟೇ ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ. ಅದಾದಮೇಲೆ ಗೊತ್ತಾಗುತ್ತೆ, ಒಂದು 3-4 ವರ್ಷ ಆದಮೇಲೆ, ಅಯ್ಯೋ ಯಾಕಾದರೂ ಮದುವೆ ಆದ್ವಿ, ಸಿಂಗಲ್ಲಾಗಿದ್ದಾಗಲೇ ಚೆನ್ನಾಗಿತ್ತಲ್ವ ಜೀವನ, ಹೇಗೋ ಇದ್ವಿ, ಸಂಸಾರ ಅನ್ನೋದು ಏನಕ್ಕೆ ಬೇಕಾಗಿತ್ತು ನಮಗೆ ಅಂತ ಅನ್ಸೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರೆ. ಅದರಲ್ಲೂ ಈ ಮದುವೆ ಆಗಿರೋರು ಇದ್ದಾರಲ್ಲ ಆಲ್ರೆಡಿ, ಅವರಷ್ಟು ಖುಷಿಯಾಗಿ ಯಾರೂ ಇರಲ್ಲ. ಅವ್ರಿಗೇನೋ ಒಂಥರ ಖುಷಿ ಒಳ್ಳೊಳಗೆ. ಅಂದರೆ ನಾವು ಮದುವೆಯಾಗಿ ಈ ಥರ ಎಲ್ಲ ಇದ್ದೀವಲ್ವ, ಅವರು ಅದೇ ಆದಷ್ಟು ಬೇಗ ಅದೇ ಥರ ಆಗಲಿ ಅಂತೇಳಿ. ಅದರಲ್ಲೂ ಲೇಡೀಸ್ ಖುಷಿ ಅಂತೂ ನೋಡೋಕ್ಕೆ ಆಗಲ್ಲ. ಅವ್ರಿಗೆ ರೆಡಿಯಾಗಿ ಈ ಥರ ಈವೆಂಟ್ಸ್ಗಳೆಲ್ಲ ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಓಡಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದಾದಮೇಲೆ ಇನ್ನೇನು ಮುಹೂರ್ತದ ಟೈಮು ಹತ್ರ ಬಂದಿದೆ. ಹುಡುಗಿನ ಕೂರಿಸಿ ಇನ್ನು ಮತ್ತೆ ಸಣ್ಣ ಪುಟ್ಟ ಶಾಸ್ತ್ರಗಳು ಏನಿರುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಇದಾದಮೇಲೆ ತಾಳಿ ಕಟ್ಟಿಸೋವಂಥ ಶಾಸ್ತ್ರ. ಅಂದರೆ ಇವ್ರ ಕಡೆ ಏನಂದರೆ ಫಸ್ಟು ಹಾಲನ್ನು ಕೈಗೆ ತೆಂಗಿನಕಾಯಿ ಇಟ್ಟು ಹಾಲನ್ನು ಹಾಕಿಸಿ, ಅದಾದಮೇಲೆ ಅದನ್ನು ಬಿಡಿಸಿ, ಮತ್ತು ಮಾಂಗಲ್ಯಧಾರಣ ಆದಮೇಲೆ ಮತ್ತೆ ಹಾಲು ಬಿಡೋ ಶಾಸ್ತ್ರನ ಮಾಡ್ತಾರೆ. ಈಗ ಮತ್ತೆ ವಧುವರ ಇಬ್ಬರ ಮೇಲೂ ಅಕ್ಷತೆನ ಹಾಕಿ ಇಬ್ಬರು ಅವ್ರ ಮೇಲೆ ಇವ್ರು ಹಾಕಬೇಕು, ಇವ್ರ ಮೇಲೆ ಅವ್ರು ಹಾಕಬೇಕು. ಆ ಥರ ಎಲ್ಲ ಮಾಡಿದ್ದಾದಮೇಲೆ
ನೋಡಿ ನಿಲ್ಲಿಸಿ ಮಾಂಗಲ್ಯ ಧಾರಣೆ ಮಾಡೋದು ನಮ್ಮ ಕಡೆ ಶಾಸ್ತ್ರ. ಕೆಲವೊಂದು ಕಡೆ ಕೂರಿಸಿ ಮಾಡ್ತಾರೆ, ಅಂದರೆ ಈ ಮೂವಿಗಳಲ್ಲೆಲ್ಲ ನೋಡ್ತಿರ್ತೀವಲ್ವ ಕೂರಿಸಿ ಮಾಡ್ತಾರಲ್ಲ ಆ ಥರ ಕೆಲವೊಂದು ಮದುವೆಗಳಲ್ಲಿ ನೋಡಿದ್ದೀನಿ. ಬಟ್ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಮದುವೆಗಳಲ್ಲಿ ನಮ್ಮ ಕಡೆ ಸೈಡು ಈ ಥರ ನಿಲ್ಲಿಸಿನೇ ಮಾಡೋದು. ನೋಡಿ ಕೆಳಗಡೆ ಗಿಡಗಳೆಲ್ಲ ಇಟ್ಟಿದ್ದಾರೆ, ಅದೆಲ್ಲ ಏನಕ್ಕೆ ಅಂತ ನನಗೆ ನಿಜಕ್ಕೂ ಗೊತ್ತಾಗಲಿಲ್ಲ. ನಮ್ಮ ಶಾಸ್ತ್ರಗಳನ್ನ ಸಂಪ್ರದಾಯಗಳನ್ನ ಪಾಲಿಸಲೇಬೇಕಲ್ವ, ಅದಕ್ಕೋಸ್ಕರ ಈಗ ಹಾರನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಹಾರನ ಎಕ್ಸ್ಚೇಂಜ್ ಮಾಡ್ಕೊಂಡಾದಮೇಲೆ ನಾನು ಮುಂದೆನೇ ಇದ್ದೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ, ಅಂದರೆ ಅಲ್ಲಿ ಜಾಸ್ತಿ ಜನ ಮುಂಚೆ ಇರಲಿಲ್ಲ, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ರಲ್ವ ವಧುವರರ ಅಕ್ಕಪಕ್ಕ ಜಾಸ್ತಿ ಜನ ಇರಲಿಲ್ಲ. ಸೊ ಹಾಗಾಗಿ ವೀಡಿಯೋಗ್ರಾಫರ್ ಹಿಂದೆನೇ ಹೋಗಿ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ನಿಜ ಹೇಳಬೇಕು ಅಂದರೆ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತಾರಲ್ವ, ಇಂಥ ಜೋಡಿಗಳನ್ನ ನೋಡಿ ಹೇಳಿರಬೇಕು. ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣ್ತಾಯಿದ್ರು. ಈಗ ಹುಡುಗ ಹುಡುಗಿ ಇಬ್ಬರು ಕೂಡ ಹಾರ ಬದಲಾಯಿಸ್ಕೊಳ್ತಾ ಇದ್ದಾರೆ. ನಮ್ಮ ಸೈಡ್ ಬಂದು ನಿಲ್ಲಿಸಿ ಮಾಂಗಲ್ಯ ಧಾರಣೆ ಮಾಡೋದಂತೆ. ಅಂದರೆ ನಾವು ಸುಮಾರು ಕಡೆ ಕೂರಿಸಿ ಮಾಡ್ತಾರಲ್ವ ಆ ಥರ ಅಲ್ಲ ನಿಲ್ಲಿಸಿ ಮಾಡೋದು. ಮೂವಿನಲ್ಲೆಲ್ಲ ನೋಡಿರ್ತೀವಿ ಕೂರಿಸಿ ಮಾಡಿರ್ತಾರೆ, ತುಂಬ ಕಡೆ ಅದೇ ಥರ ಮಾಡ್ತಾರೆ. ಬಟ್ ನಾನು ನೋಡಿರೋ ಮದುವೆಗಳಲ್ಲಿ ನಮ್ಮ ಕಡೆ ಸೈಡ್ ಏನಿದೆ ಈ ಥರ ನಿಲ್ಲಿಸಿ ಕಟ್ಟಿಸ್ತಾರೆ. ಫೈನಲಾಗಿ ಎಲ್ಲರೂ ಕಾತರದಿಂದ ಕಾಯೋ ಟೈಮ್ ಬಂದೇ ಬಂತು. ಅಂದರೆ ಹುಡುಗಿರ ಅಣ್ಣ ಅವರಮ್ಮ ತುಂಬ ಕನಸುಗಳನ್ನ ಕಟ್ಟಿರ್ತಾರಲ್ವ, ಪ್ರತಿಯೊಬ್ಬರು ನಮ್ಮ ಮಗಳು ಚೆನ್ನಾಗಿರಲಿ ಅಥವಾ ನನ್ನ ತಂಗಿ ಚೆನ್ನಾಗಿರಲಿ ಅಂತ ಹೇಳಿ. ಅವರ ಒಂದು ಖುಷಿಗೆ ಪಾರನೇ ಇರೋದಿಲ್ಲ. ಯಾರೇ ಆಗಲಿ ತಮ್ಮ ಮನೆಗೆ ಬಂದಿರೋಂಥ ಹೆಣ್ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಅವ್ರ ಮನೇಲಿ ಅವಳನ್ನ ರಾಜ್ಕುಮಾರಿ ಥರ ಬೆಳೆಸಿರ್ತಾರೆ. ನಿಮ್ಮ ಮನೆಯಲ್ಲಿ ರಾಜ್ಕುಮಾರಿ ಥರ ನೋಡ್ಕೊಳ್ದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವಳಿಗೊಂದು ಸ್ವಲ್ಪ ಬೆಲೆ, ಗೌರವ, ಒಂದು ಸ್ವಲ್ಪ ಸಮಯ, ಖುಷಿ ಇದನ್ನೆಲ್ಲ ಕೊಟ್ಟರೆ ತುಂಬಾ ಖುಷಿ ಪಡ್ತಾಳೆ. ಮತ್ತು ಹೆಣ್ಣಿನ ತಂದೆ ತಾಯಿಗಳು ಕೂಡ ಖುಷಿಯಾಗಿರ್ತಾರೆ. ಸೊ ಫೈನಲಾಗಿ ಊಟ ಮುಗಿಸ್ಕೊಂಡು ನಾವು ಕೂಡ ಮುಹೂರ್ತದ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಹೊರಟ್ವಿ. ನನಗಂತೂ ತುಂಬ ಟಯರ್ಡ್ ಆಗಿತ್ತು. ನಿನ್ನೆ ನೈಟೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಟಯರ್ಡ್ ಆಗಿತ್ತು. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ತಿತ್ತು. ಸೊ ನೋಡಿ ನಮ್ಮ ಫ್ಯಾಮಿಲಿ ಇವರೆಲ್ಲ ನನ್ನ ಕಸಿನ್ ಸಿಸ್ಟರ್ಸು ಹೊರಟ್ವಿ ಬಸ್ ಹತ್ರ. ಮತ್ತು ತುಂಬ ಮೆಮೊರೀಸ್ ಇದೆ ಚೌಟ್ರಿನಲ್ಲಿ ಕೂಡ. ಸೊ ಫೈನಲಾಗಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದು ನಾವು ಬಂದಿದ್ದ ಬಸ್ಸು. ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.